ನಮ್ಮೂರಂಗೆ ಇಷ್ಟು ಕೆಂಪಿಪ್ ಮೈನಣ್ಣು ಇತ್ತಂದೇಳಿ ನಂಗೆ ಗೊತ್ತೇ ಇರಲಿಲ್ಲ ಮರೆ. ಪಾಠ ಹೇಳಿಕೊಂಡ್ರೆ ಕತ್ಲಿ ಮೇಲೆ ಕ್ವಾಣೆ ಸೇರ್ಕೊಂಡು ಬೆಳಗಿನ ಕೆಲಸ ಶುರು ಮಾಡ್ರೆ. ಈಗ ನಿಂಗೂ ಪಟೇಲ್ನಿಗೂ ಒಂದು ಹೊಸ ಮಗು ಹುಟ್ಟುತ್ತಲ್ಲ, ಆ ಮಗುಗೆ 9 ತಿಂಗಳು 5 ವರ್ಷ ಕಳೆದ್ರ ಮೇಲೆ 1ನೇ ಕ್ಲಾಸ್. ಹೇಗೆ ನನ್ನ ಲೆಕ್ಕಾಚಾರ? ಇಲ್ಲೊಬ್ರೇ ಕೂತ್ಬಿಟ್ಟಿದ್ದೀರಾ, ನೀರಿಗೆ ಹಾರ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಮುಕ್ಕಿಗೋಸ್ಕರ ಶ್ರದ್ಧಾ ಮೇಡಮ್ ತಮ್ಮ ಮೈನೇ ಮಾರ್ಕೊಂಡ್ರಂದ್ರೆ ಎಷ್ಟು ಒಳ್ಳೆಯರಲ್ದನ. ಯಾವನು ಹಾಗಂದಿದ್ದು? ಇಲ್ಲೇನ್ ನಡೆದಿದೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಿದೆಯಾ ನಿಮ್ಗೆ? ಮುಂದಕ್ಕೆ ಮಾತಾಡಿದ್ರೆ ಹಲ್ಲು ಮುರಿದು ಬಿಡ್ತೀನಿ ಒಬ್ಬೊಬ್ರದ್ದು. ಶಂಕರಣ್ಣ, ನಮಗೂ ಒಂದು ತಾಳ್ಮೆ ಅಂದಳಿ, ಅದಕ್ಕೊಂದು ಕೊನೆ ಅಂದಳಿ. ನೀವು ಹಂಗಲ್ಲ ಮೈ ಮೇಲೆ ಬಪ್ಕಾಗ. ನಿಮ್ಮ ಮನೆಯಲ್ಲೇ ತಪ್ಪಿಟ್ಕೊಂಡು ಊರ್ನಾರ ಮೇಲೆ ಕೂಗಾಡ್ರ ಪರಿಸ್ಥಿತಿ ಸಮ ಇರ್ತಿಲ್ಲ. ಎಂತಂದಳಿ ಎಣಿಸ್ಕೊಂಡಿರಿ ನೀವು? ಊರೇ ನಿಮ್ಗೆ ಬರ್ಕೊಟ್ಟಿದ್ದ? ಆ ಪಟೇಲ ಈ ಹಳ್ಳಿನಲ್ಲಿ ಇಷ್ಟೆಲ್ಲ ಅನ್ಯಾಯ ದೌರ್ಜನ್ಯ ಮಾಡ್ತಿದ್ನಲ್ಲ, ಆಗ ನಿಮ್ಗದು ಅನ್ಯಾಯ ದೌರ್ಜನ್ಯ ಅಂತ ಅನ್ನಿಸ್ತಾ ಇರ್ಲಿಲ್ವಾ? ಈಗ ಅನ್ನಿಸ್ತಾ ಇದೆಯಾ ನಿಮಗೆ? ಅಥವಾ ಪಟೇಲನ್ ಕುಮ್ಮಕ್ಕೇನಾದ್ರೂ ಇದೆಯಾ ಇದರಲ್ಲಿ? ಎಷ್ಟು ಕೊಟ್ಟು ಕಳ್ಸಿದಾನೆ ಅಂದೆ? ಊರಿನ ಹಿರಿಯರು ನೀವು ಹೀಗೆಲ್ಲ ಮಾತಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ಅಯ್ಯೋ ದೇವ್ರೆ, ನನ್ನಿಂದಾಗಿ ಎಂಥ ಮನುಷ್ಯ ಎಂತೆಂಥ ಮಾತು ಕೇಳೋ ಹಾಗಾದ್ರಪ್ಪ. ನಿನ್ ಕರುಣೆ ಅನ್ನೋದೇ ಇಲ್ವಾ ದೇವ್ರೆ? ನನ್ನ ಬೇಕಿದ್ರೆ ಸಾಯಿಸ್ಬಿಡು, ಆದ್ರೆ ಅಪ್ಪಾಜಿಗೆ ಯಾಕಪ್ಪ ಇಂಥ ಪರಿಸ್ಥಿತಿ ತಂದ್ಬಿಟ್ಟೆ? ಇಲ್ಲ, ನಾನಿನ್ನು ಇಲ್ಲಿದ್ದು ಏನ್ ಪ್ರಯೋಜನ? ಇನ್ನು ಮುಂದೆ ನನ್ನಿಂದ ಇವ್ರಿಗೆಲ್ಲ ಸಿಗೋದು ಬರೀ ನೋವು, ಅವಮಾನ, ಅಪಹಾಸ್ಯ ಮಾತ್ರ. ಇಲ್ಲ, ಮುಂದೆ ನಡೆಯೋದಕ್ಕೆ ಮತ್ತೆ ನಾನೇ ಕಾರಣ ಆಗ್ಬಾರ್ದು. ಈಗ ನನ್ನಿಂದ ಆಗಿರೋ ಅವಮಾನನೇ 100 ಜನ್ಮಕ್ಕಾಗೋಷ್ಟಿದೆ. ಇನ್ನು ನಾನಿಲ್ಲಿದ್ದು ಯಾರಿಗೂ ಪ್ರಯೋಜನ ಇಲ್ಲ. ಶ್ರದ್ಧಾ, ಏನಿದು? ಶ್ರದ್ಧಾ, ಎಲ್ಲಿಗೆ ಹೊರಟೆ? ಗೊತ್ತಿಲ್ಲ ಅಂದ್ರೆ ಏನ್ ಶ್ರದ್ಧಾ ಇದು? ನಾನು ಒಬ್ಬನೇ ಇಲ್ಲಿ ಬಿಟ್ಟು ಯಾರು ಉದ್ಧಾರ ಮಾಡಿ ಊರು ಬಿಟ್ಟು ಹೋಗ್ತಾ ಇದ್ದೀನಿ ನೀನು? ಯಾಕೆ ಈ ರೀತಿಯಲ್ಲಿ ಯೋಚನೆಗಳು ಬರುತ್ತೆ ನಿನ್ನ ತಲೆಗೆ? ಉದ್ಧಾರ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅಪ್ಪಾಜಿ ನಂಬಿಕೆ, ಮರ್ಯಾದೆ, ವಿಶ್ವಾಸ ಇದನ್ನೆಲ್ಲ ಮಣ್ಪಾಲ್ ಮಾಡಿ ಈ ಮನೇಲಿರೋಕ್ಕಿಂತ ಇಲ್ಲಿಂದ ಹೋಗಿ ಕೆಟ್ಟ ಮಗಳು ಉಳಿಸ್ಕೊಳ್ಳೋದೇ ಒಳ್ಳೇದು. ಶ್ರದ್ಧಾ, ನೀ ನನಗೆ ಆಣೆ ಮಾಡಿದ್ ಬರ್ತ್ಬಿಟ್ಯಾ? ನೆನಪಿದೆ ನನಗೆ, ನಾನು ನಿಮಗೆ ಪ್ರಮಾಣ ಮಾಡಿದ್ದು ಯಾವುದೇ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ಅಂತ. ಆದ್ರೆ ನಾನೀಗ ತಗೊಂಡಿರೋ ನಿರ್ಧಾರ ಎಲ್ಲರ ದೃಷ್ಟಿಯಿಂದ ತುಂಬಾ ಒಳ್ಳೇದಿದೆ. ಅಲ್ಲ, ತಪ್ಪು ಇದು, ಹೇಳಿತನ ಇದು. ಹಾಗೆ ಅನ್ಕೊಳ್ಳಿ. ಶ್ರದ್ಧಾ, ಒಂದೇ ಒಂದ್ಸರಿ ನನ್ನ ಮಾತನ್ನ ಕೇಳು. ಅದಾದ್ಮೇಲೆ ನಿನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡುವಂತೆ. ಯಾವ ಮಾತನ್ನ ಹೇಳೋಕ್ಕೂ ಯಾವ ಮಾತನ್ನ ಕೇಳೋಕ್ಕೂ ಅರ್ಹತೆನೆ ಕಳ್ಕೊಂಡ್ಬಿಟ್ಟಿದೆ ನೀವು. ನಾನು ನನ್ನ ಅಸ್ತಿತ್ವಕ್ಕೆ ಅರ್ಥ ಇಲ್ಲ ಇಲ್ಲಿ. ಹೌದು, ಅರ್ಥ ಇಲ್ಲ, ಕರೆಕ್ಟು. ಆದ್ರೆ ಈ ತರ ಊರ್ ಬಿಟ್ಟು ಹೋಗೋದ್ರ ಬದಲು ಒಂದೇ ಸಲ ಕೆರಣ ಬಾವಿನ ನೋಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಇನ್ನೇನು ಹೇಳಿ ಶ್ರದ್ಧಾ, ಇಷ್ಟೆಲ್ಲ ತಿಳುವಳಿಕೆ ಇರೋ ನಿನಗೆ ತಿಳಿಸಿ ಹೇಳೋದಕ್ಕೆ ನನಗೆ ಮಾತುಗಳು ಸಿಗ್ತಿಲ್ಲ. ನನಗೆ ಒಂದೇ ಒಂದು ಅವಕಾಶ ಕೊಡು, ಅಟ್ಲೀಸ್ಟ್ ನಿನ್ನ ಗಂಡ ಅನ್ಸ್ಕೊಳ್ಳೋದಕ್ಕಾದ್ರೂ. ಭುವನ್, ಪ್ಲೀಸ್ ಶ್ರದ್ಧಾ, ನನಗೆ ಒಂದೇ ಒಂದಿನ ಟೈಮ್ ಕೊಡು. ಆಮೇಲೆ ನಿನ್ನಿಷ್ಟ. ಒಂದೇ ಒಂದಿನ ಈ ಮನೇಲಿರು ಪ್ಲೀಸ್. ಭುವನ್, ಎಷ್ಟು ದಿನ ಇದ್ರೆ ಏನು ಪ್ರಯೋಜನ? ಪ್ಲೀಸ್
ಒಂದೇ ಒಂದಿನ ಟೈಮ್ ಕೇಳ್ತಿರೋದು ನಾನಿನ್ನ. ಏನಾಗ್ಬಿಡುತ್ತಾ ಒಂದಿನದಲ್ಲಿ? ಅದು ನನಗೆ ಬಿಡು. ಆದರೆ ನೀನು ಮಾತ್ರ ದುಡುಕಿ ಯಾವುದೇ ತರಹದ ನಿರ್ಧಾರಗಳನ್ನ ತಗೋಬೇಡ. ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡು. ಆ ನಂಬಿಕೆ ಯಾವಾಗಲೂ ಇದ್ದಿದ್ದೆ. ಹಾಗಿದ್ರೆ ಆ ನಂಬಿಕೆಗೆ ರೆಸ್ಪೆಕ್ಟ್ ಕೊಟ್ಟು ದಯವಿಟ್ಟು ನಾನು ಹೇಳೋ ಮಾತನ್ನ ಕೇಳು. ಈ ಬಟ್ಟೆಗಳೆಲ್ಲೆಲ್ಲಿದೆಯೋ ಅಲ್ಲೆಲ್ಲ ವಾಪಸ್ ಎತ್ತಿಡು. ಯಾವ್ಯಾವ್ದು ಎಲ್ಲೆಲ್ಲಿರಬೇಕೋ ಅಲ್ಲಿ ಹೀರೋವಾಗಿ ನಾನು ಮಾಡ್ತೀನಿ. ಏ ಕಿಟಿ, ಹಾಂ ಇವತ್ತು ಯಾರು ಮಾತಾಡೋಕ್ಕಾಗ ನಾವೊಬ್ಬನೇ ಮಾತಾಡ್ತೆ. ಏ ಬಜ್ಜಿ, ಇಲ್ಲಿ ಯಾರಿದ್ರ? ಹಾಂ ನಾನು, ಹಾಂ ನೀನು, ನೀನು, ನಾನು. ಬಾಟ್ಲಿ, ಉಪ್ಪಿನಕಾಯಿ, ಬೀಡಿ, ಬೆಂಕಿ ಬಿಟ್ಟು ಏಯ್ ಅಷ್ಟೇ. ಅದನ್ನೇ ಹೇಳಿದ್ದ. ನಿಮಗೂ ಹೇಳ್ತೆ ಕೇಳ್ಕೊಳ್ಳಿ. ಹಾಂ, ಉಪ್ಪಿನಕಾಯಿ ಬಿಡಿ ಬೇಗ ಬಟ್ ನೀವು ಅಷ್ಟೇ ಯಾರು ಮಾತಾಡೋಕ್ಕಾಗ ನಾವೊಬ್ಬನೇ ಮಾತಾಡ್ತೆ ಏನ ಅಲ್ದ? ಏ ಎಂತ ಹೇಳ್ದೆ ಹೇಳ ನಾನೀಗ? ಸುಮ್ಮನೆ ಕೂಕರ್ ಕೇಳು. ಆಯ್ತು. ಕಿಟಿ, ನನ್ನ ಜೀವನದಾಗೆ ಮೊದಲನೇ ಸರಿ ಅಪರೂಪಕ್ಕೆ ಒಂದು ಲವ್ ಆಗಿತ್ತ. ಆ ಲವ್ವು ಇಲ್ಲಿ ಕಣ ನಿಧಾನಕ್ಕೆ ಹಾಗಾಗಿ ಚೂರೇ ಹಿಂಗೆ ಬೆಳೀತಿತ್ತು. ಕಣ್ತಿದ್ದೆ ಬೆಳೀತಿದ್ದ? ಹಾಂ, ಹಾಗೆ ಬೆಳೆದ. ಅದು ಒಂದು ಪುಟಾಣಿ ಇಷ್ಟತ್ರದ ಗಿಡ ಆತ. ಆ ಗಿಡ ಹಾಗೆ ಬೆಳೀತಾ ಕಾಣ್ತಿದ್ದೆ ಬೆಳೀತಿದ್ದ. ಹಾಂ, ಬೆಳೀತಾ ಇಷ್ಟು ದೊಡ್ಡ ಮರ ಆತು. ಮರದಾಗೆ ಒಂದು ಹೂವು, ಅದಕ್ಕೆ ಕಾಯಿ. ಅದಾದ ತಕ್ಷಣ ಅಲ್ಲೆಲ್ಲ ದೂರದಿಂದ ಒಂದು ಕಾಗೆ ಸರ್ಕತ್ ಬಂದು ಕಾಯಿ ನಂಗೆ ಕತ್ಕೊಂಡು ಆರೋತ ಬರ ಆರೋತ. ಸುಮ್ನಿರ ಕಣ. ಆದ್ರೂ ಗಿಡದ್ದಂತ ತಪ್ಪಿತ? ಗಿಡ ಮರ ಆಗಿದ್ದೆ ಅಂತ ತಪ್ಪಿತ? ಹೂವಿಂದೆಂತ ತಪ್ಪಿತ? ಕಾಯಿದೆಂತ ತಪ್ಪಿತ? ಯಾವುದು ತಪ್ಪಿಲ್ಲ, ಯಾರ್ದು ತಪ್ಪಿಲ್ಲ. ಆದರೆ ತಪ್ಪು ಆ ಹಡಬೆ ಕಾಗೆ ಇತ್ತಲ್ಲ ಅದ್ರದ್ದು. ಆಗೋತಲ್ಲ. ಈಗ ಎಂತ ಮಾಡಕ್ಕಾಗ್ತಂದೇಳಿ? ಎಂತ ಮಾಡಕ್ಕಾಗ್ತದೇಳ? ಏ ಬಜ್ಜಿ, ಆ ಪಟೇಲ್ ಕೊಚ್ಚು ಅವರು ಬಾ. ಹೆಣ್ಣು ಚಲೋ ಇದ್ ಮರ, ಕಣ್ಣಲ್ಲಿ ನೀರು ಬರ್ತಿ. ಏಯ್ ಕೂತ್ಗಳ ಮಾಂಸದಗಡಿಗೆ ಹೋಗಿ 2 ಕೋಳಿ ಕಾಲು ಕೊಡೋಕತ್ತಿದೆ. ಪಟೇಲನ್ ಕೊಚ್ತಾ. ಏಯ್, ನೀ ಎಂತ ದೊಡ್ಡ ರೌಡಿಯಾ ನನ್ಕಿಂತ? ಬಿಡಿ ಕೊಡು. ಆದ್ರೂ ಶ್ರದ್ಧಾ ಮೇಡಮ್ ಒಟ್ಟಿಗೆ ಸೇರಿ ಪಚ್ಚಿ ಭಾರಿ ಒಳ್ಳೆನಾಗೋಯ್ದ. ಮುಂಚಿನ ಥರ ಕೊಲಿಗಿಲಿ ಎಲ್ಲ ಮಾಡೋಕತ್ತಿದ್ದೆ ನನ್ನ ಕೈಲಿ. ನೀನು ಎಂತ ಮಾಡ್ತೀಯ ನೀನು? ಕೊಲಿಗಿಂತ ಜೀವದ ಬೆಲೆ ದೊಡ್ಡದ. ಜೀವಕ್ಕಿಂತ ಮಾನಕ್ಕೆ ಕೊಡೋ ಮರ್ಯಾದೆ ಇನ್ನೂ ದೊಡ್ಡದ. ಎಂತದ? ಯಾವ ಭಾಷೆ ಅದ? ನಿನ್ನಂಥ ಕುಡುಕರಿಗೆ ನನ್ನ ಬೆಲೆ ಎಲ್ಲಿ ಗೊತ್ತಾಗ್ತಾ? ನನ್ನ ಮಾತಿನ ಬೆಲೆ ಎಲ್ಲಿ ಗೊತ್ತಾಗ್ತಾ? ನಾನು ಹೇಳೋಕೆ ಹೊರಟಿದ್ದು ಒಂದೇ, ಯಾರು ಎಂತ ಬೇಕಾದ್ರೂ ಮಾತಾಡ್ಕೊಳ್ಳಿ. ಪಚ್ಚಿಗೆ ಶ್ರದ್ಧಾ ಮೇಡಮ್ ಮೇಲೆ ನಂಬಿಕೆ ಐತಾ? ಅದಕ್ಕೆ ನಾವೊಂದು ತೀರ್ಮಾನಕ್ಕೆ ಬಂದೆ.
ಎಂತ ತೀರ್ಮಾನ ಅದು? ಶ್ರದ್ಧಾ ಮೇಡಮ್ಗೆ ನಾನು ಭಾಳ ಕೊಡ್ತೆ. ಅವ್ರನ್ನ ಕೊನೆ ತಕ್ಕ ನಾನು ರಾಣಿ ಥರ ನೋಡ್ಕತ್ತೆ. ನಿಂಗೆ ತಲೆ ಹಳೆ ಹೋಯ್ತಾ? ನೀನು ಹುಚ್ಚ ಹೋಯ್ತೀನಿ. ಏಯ್ ಯಾರೆಂತ ಬೇಕಾದ್ರೆ ಹೇಳ, ನಾನು ಅವರಿಗೆ ಭಾಳ ಕೊಟ್ಟೆ ಸಾಯೋದು ಈ ಪಚ್ಚಿ. ನೀನು ಹಿಂಗೆ ಮಾತಾಡಿ ನನ್ನ ಸಾಯಿಸ್ತೆ ಮೇಲೆ ಕೂಡದಲ್ಲಿ ನೀನು ಎಂತ ಮಾತಾಡ್ತೀನಿ ನಿಂಗೆ ಗೊತ್ತಲ್ಲ. ಏ ಪಚ್ಚಿ, ಮನೆಗೆ ಹೋಗೋ ಬೇಡ. ಏ ವಾ ಮರೆಯ. ಏ ಪಚ್ಚಿ, ಪಟೇಲ್ ಹಂಗೆ ಬಿಡ. ನಿನಗೆ ಒಳ್ಳೆ ಹುಡುಗಿ ನಾನು ನೋಡ್ತೀನಿ. ಎಂತದ ನೋಡೋದು? ನಿನ್ನ ಮುಸುಡಿಗೆ ನಿನಗೆ ಒಂದು ಹೆಣ್ಣು ನೋಡ್ಕೊಳಕ್ಕಾದೆ, ಇನ್ನು ನನಗೆಂತ ನೀನು ನೋಡೋದು? ಹೋಗ ಮನೆಗೆ, ಹೋಗಲೇ. ಬಾರ ಹೋಗ. ಏ ಬಚ್ಚಿ, ನಾನತ್ತೆ ಏನು ಬೇಕಾದ್ರೆ ಮಾಡ್ಕೊ. ನಾವು ಒಬ್ಬನೇ ಇಲ್ಲಿ ಚಿರತೆ ಥರ ಬಂದತೆ. ಒಳಗೆ ಸೇರಿದರೆ ಗುಂಡು, ಪಚ್ಚಿ ಆಗುವನು ಗಂಡು. ಮಾತು ಕೊಟ್ಬಿಟ್ಟೆ, ಮಾತು ಉಳಿಸ್ಕೋಬೇಕು. ಕೊಟ್ಟಿದ್ದು ನನ್ನ ಹೆಂಡತಿಗೆ. ಮಾತು ಉಳಿಸ್ಕೊಂಡ್ರೆ ಹೆಂಡತಿ ಉಳಿತಾಳೆ, ಹೆಂಡತಿ ಉಳಿದ್ರೆ ಅವಳು ಮರ್ಯಾದೆ ಉಳಿಯುತ್ತೆ. ಅವಳು ಮರ್ಯಾದೆ ಉಳಿಬೇಕು ಅಂದರೆ ಆ ಪಟೇಲನ್ನು ತುಂಡ ಕತ್ತರಿಸ್ಬೇಕು. ಆದರೆ ದಣಿಗಳಿಗೆ ಮಾತು ಕೊಟ್ಟಿದ್ದೀರಿ, ಆವೇಶದಲ್ಲಿ ಅವ್ರ ಮರ್ಯಾದೆ ಹೋಗುವಂಥ ಕೆಲಸ ಏನು ಮಾಡೋದಿಲ್ಲ ಅಂತ. ಅಯ್ಯೋ, ಎಲ್ಲಿ ನೋಡಿದ್ರು ಆಣೆ ಆಣೆ ಆಣೆ. ನನ್ನ ಮಾತುಗಳು ನನ್ನೇ ಸುತ್ಕೋತಿವೆ. ಏನು ಮಾಡಲಿ? ಏನಾದರೂ ಮಾಡಲೇಬೇಕು. ಪಟೇಲನ ಕತ್ತಿಗೆ ಸಿಕ್ಕಾಕೊಂಡಿರೋದು ನನ್ನ ಹೆಂಡತಿ ಮಾತ್ರ ಅಲ್ಲ, ದಣಿಗಳ ಮರ್ಯಾದೆ, ಊರವ್ರ ವಿಶ್ವಾಸ, ಒಂದು ಒಳ್ಳೆತನ. ಹೌದು, ಏನಾದರೂ ಮಾಡಲೇಬೇಕು. ಆದರೆ ನಾನೇನು ಮಾಡಲಿ? ಒಬ್ಬನೇ ಆಗೋಗಿದ್ದೀನಿ. ಯಾವ ದಾರಿನೂ ಕಣ್ಣು ಮುಂದೆ ಕಾಲು ಚಾಚ್ಕೊಂಡು ಕೂತಿಲ್ಲ. ನಾನೇ ಒಂದು ದಾರಿ ಹುಟ್ಟಿಸ್ಕೊಳ್ಳೋ ಅನಿವಾರ್ಯತೆ. ಆದರೆ ಹುಟ್ಟಿಸ್ಕೊಳ್ಳೋ ದಾರಿ ಕೊನೆಗೆ ಹೋಗಿ ಮುಟ್ಟೋದು ಸರಿಯಾಗಿರೋ ಗುರಿಗ ಗೊತ್ತಾಗ್ತಿಲ್ಲ. ಏನು ಮಾಡಲಿ? ಭುವನ, ನೀನು ನಿಜ ಶ್ರದ್ಧಾಕರ್ ಮದುವೆ ಅದು ಹೌದನ? ಎಂತ ಅಂಕಂತೆ? ಮೊನ್ನೆ ಕಡು ಅಷ್ಟುದ್ದ ಕತೆ ಹೇಳ್ದೆ, ನಾ ಕೂಕಂಡೆ ಕೇಳಲ್ದ. ಈಗ ನೀ ಮಾಡ್ತಿ ಕುತ್ಕೊಂಡ್ರೆ ಅದೆಲ್ಲ ಬೋಗಸ್ ಅಂತ ಅಲ್ದ? ಯಾಕ ಪುಟ್ಟ ಹೀಗೆಲ್ಲ ಮಾತಾಡ್ತೀಯ? ಮತ್ತೇನಂತ ಕಂಡ ತನ್ನ ಹೆಂಡ್ತಿನ ಹೆಂಗ್ ಕಡ್ಕೊಂಡು ಇಷ್ಟ ಜನ ಹುಡುಗರ ಹತ್ರ ಕೆಂತೀಯ? ನಿಂಗೆ ಮಂಡಿ ಮುದಿಲ್ಲೇನಾ? ಬರೀ ಗಡ್ಡ ಮೀಸೆ ಕೂದಲು ಬಿಟ್ಕೊಂಡು ಒಳ್ಳೆ ಹೀರೋ ಕಾಣಂಗಿದ್ದೆ, ಬೇರೆ ಎಂತ ಪ್ರಯೋಜನ ಇಲ್ಲ ಅಲ್ದ? ಅಲ್ಲಿ ಶ್ರದ್ಧಾ ಕಳ್ಸ ಕೂಕೊಂಡಿದ್ರೆ ಜೊತೆಗೆ ತಲೆ ಸೌರಿ ಸಮಾಧಾನ ಮಾಡ್ಕೋತಿಲ್ಲ. ನಿಂಗೆ ಎಂತ ಗಂಡ ಮಾರ ನೀನು? ನಾನು ಅವ್ರ ಗಂಡ ಇದ್ದೀರಿ ಅಂತ ಮಾಡ್ತಿದ್ದೆ ಗೊತ್ತಾ? ಅವ್ರು ಎಂತಕ್ಕೆ ಮರ್ಕೋದು, ಯಾರು ಅವ್ರನ್ನ ಮರ್ಕೋಂಗ್ ಮಾಡೋದು ಅಂತ ಕೇಂಡು ಮರ್ಕೋಂಗ್ ಮಾಡಿದವ್ರಿಗೆ ಸಮ್ಮ ಬಿಡ್ತಿದ್ದೆ. ನೀನು ಇದ್ದೆ ಮಂಡಿ ಬಿಟ್ಕೊಂಡು ಒಬ್ಬನೇ ಕೂಕಂತಲ್ಲ. ನಿಮ್ಮ ಮದುವೆ ಎಂತ ಸುಖ ಇತ್ತಿದ್ರಂಗೆ
ಪುಟ್ಟ, ಇಂಥ ಸಂದರ್ಭದಲ್ಲಿ ದೇವರು ಅದೆಲ್ಲಿಂದ ಶಕ್ತಿ ಕೊಟ್ಬಿಡ್ತಾನಂತೆ. ನನಗೆ ನಿನ್ನ ರೂಪದಲ್ಲಿ ಮುಟ್ಟಿಸಿದ್ದಾನೆ. ಇವಾಗ ಹೇಳ್ತೀನಿ ಕೇಳಿಸ್ಕೊ. ಇದಕ್ಕೆಲ್ಲ ಕಾರಣ ಪಟೇಲ. ಅವನು ಎಲ್ಲರ ಮುಂದೆ ತಲೆ ಬಗ್ಸಿ ಮಂಡಿ ಊರಿ ಕೈ ಚಾಚಿ ಶ್ರದ್ಧಾ ಹತ್ರ ಕ್ಷಮೆ ಕೇಳಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ನೀನು ಹೇಳಿದ ನಿಜ ಕಣೋ. ಇಂಥ ಸಂದರ್ಭದಲ್ಲಿ ಗಂಡ ಅನಿಸ್ಕೊಂಡು ಅವಳು ಬೆನ್ನ ಹಿಂದೆ ನಿಲ್ಲಿಲ್ಲ ಅಂದ್ರೆ ಗಂಡಸು ಅನಿಸ್ಕೊಳ್ಳೋಕ್ಕೂ ನಾಲಾಯಕ ಅನ್ಸ್ಕೊಂಡ್ಬಿಡ್ತೀನಿ ನಾನು. ಆ ಪಟೇಲ ಕ್ಷಮೆ ಕೇಳ್ತಾನೆ. ಓಕೆ ನೋಡು, ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರು ಮತ್ತೇನೇ ಇರಲಿ. ಓಕೆನಾ? ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಇರೋ. ಏನ್ ಡ್ಯಾಡಿ, ನೈಟ್ ಎಲ್ಲ ಪಾರ್ಟಿ ಮಾಡಿ ಇಷ್ಟ ಬೇಗ ಎದ್ದಿದ್ಯಾ? ಸುಖು, ನನಗಾಗ್ತಾ ಇರೋ ಖುಷಿಗೆ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಾಗ್ತಾ ಇಲ್ಲ. ಇನ್ನು ನಿದ್ದೆ ಬಗ್ಗೆ ಹೇಗೆ ಯೋಚನೆ ಮಾಡಲಿ? ಇದಕ್ಕೆಲ್ಲ ನೀನೇ ಕಾರಣ ಕಣೋ. ನೀನು ಬಂದಿದ್ದು ಒಂದೇ ವಾರಕ್ಕೆ ನಾನು ಕಳ್ಕೊಂಡಿದ್ದಷ್ಟು ಮಾನ ಮರ್ಯಾದೆ ಎಲ್ಲ ವಾಪಸ್ ತಂದು ಕೊಟ್ಬಿಟ್ಟೆ. ಆ ಶ್ರದ್ಧಾ ಮೇಡಮ್ ಬೆನ್ನು ಮೂಳೆ ಮುರಿದ್ಬಿಟ್ಟೆ ನೀನು. ಶಬಾಷ್. ಇನ್ನೂ ಮುಗ್ದಿಲ್ಲ ಡ್ಯಾಡ್. ಇವಳಿಗೆ ಇಷ್ಟ ಎಲ್ಲಿ ಸಾಕಾಗುತ್ತೆ? ನೀನ್ ತೃಪ್ತಿ ಪಟ್ರು ನಾನ್ ತೃಪ್ತಿ ಪಡಲ್ಲ. ನೀನೀಗ ಅವಮಾನ ಮಾಡ್ದೋಳು ಪ್ರತಿ ಸೆಕೆಂಡು ನರ್ಕ ನರ್ಕ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಇದು ಬರೀ ಸ್ಟಾರ್ಟಿಂಗ್ ಅಂತೀಯಾ? ಎಸ್ ಡ್ಯಾಡ್. ನನ್ನ ಸೆಕೆಂಡ್ ಟಾರ್ಗೆಟ್ ಯಾರು ಗೊತ್ತಾ ಡ್ಯಾಡ್? ಅದೇ ಆ ಭುವನ್. ಒಂದ್ ಕಡೆ ಆ ಶ್ರದ್ಧಾನ ಸ್ಟೆಪ್ ಬೈ ಸ್ಟೆಪ್ ಹೊಸ್ಕಾಗ್ತೀನಿ, ಇನ್ನೊಂದ್ ಕಡೆ ಆ ಜುಟ್ಟು ನನ್ನ ಮಗನ ಜುಟ್ಟು ಹಿಡ್ದು ನಮ್ಮನೆ ಕೆಲ್ಸಕ್ಕೆ ಇಟ್ಕೋತೀನಿ. ಸುಖು, ಆದ್ರೂ ನೀನು ಹುಷಾರಾಗಿರ್ಬೇಕು ಇನ್ಮೇಲೆ. ಪಟೇಲ್ರು ಮಗಳು ಡ್ಯಾಡಿ ನಾನು. ಪಟೇಲ್ರು ಮಗ. ನನ್ಗೆ ಯಾವ ಭಯ ಇಲ್ಲಿ? ಇರೋ ಒಂದು ಭಯನೂ ಬಾಲ ಮುದ್ರಕೊಳ್ಳೋ ಹಾಗೆ ಮಾಡಿದೀವಲ್ಲ ನಾವು. ಹಾಗಲ್ಲ ಸುಖಿ, ಇದೆಲ್ಲ ಆಗಿದ್ದು ನಿನ್ನಿಂದ ಅಂತ ಹೋಗಿ ಅವಳು ಶಂಕರಣ್ಣ ಅಂತ ಹೇಳ್ಕೊಂಡ್ರೆ ಊರ್ನೋಗೆಲ್ಲ ಗೊತ್ತಾದ್ರೆ ಆಮೇಲೆ ಇದು ನಮ್ಗೆ ಉಲ್ಟಾ ಹೊಡೆಯುತ್ತೆ. ರಿಲ್ಯಾಕ್ಸ್ ಡ್ಯಾಡ್. ನಾನು ಅವತ್ತೇ ಹೇಳಿಲ್ವಾ ನಿಮ್ಗೆ 6-7 ಬಾಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ? ಈಗ ಬಿಟ್ಟಿರೋದು ಒಂದೇ ಒಂದು ಬಾಣ. ಚೇತರಿಸ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಬಾಣ ಬಿಡೋಣ. ಸರಿ ಸುಖು. ಈ ಜೂನಿಯರ್ ಪಟೇಲ್ರು ಮಗಳು ಜಾಗಿಂಗ್ ಹೋಗಿ ಇತ್ತೀಚಿನ ವರದಿ ಏನಿದೆ, ನಮ್ ಶ್ರದ್ಧಾ ಮೇಡಮ್ ಎಲ್ಲಿ ಚಿಂದಿ ಆಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಂದು ನಿಮ್ಗೆ ಸುದ್ದಿ ಕೊಡ್ತೀನಿ. ಅಲ್ಲಿ ತನಕ ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್. ಟಾಟಾ ಡ್ಯಾಡಿ. ಸುಖು, ಹುಷಾರು ಜೋಪಾನಮ್ಮ. ಹಾ ಡ್ಯಾಡ್. ಇದಾಗೋದಿಲ್ಲ, ಖಂಡಿತ ಇದಾಗೋದಿಲ್ಲ. ಅಲ್ಲ, ನಂಗೆ ಸತ್ಯ ಹೇಳ, ನೀ ಭುವನ್ನಯ್ಯ ಅಥವಾ ಕಂಗ್ನಾಡಿ ಹುಚ್ಚನ? ಪಚ್ಚಿ, ಇನ್ನೆಂತ ಮಾರಾಯ? ಹಾಂ, ನೀಗೇನು ತಲೆ ಹಾಳಾಗಿತ್ತ? ನನ್ನ ಜೀವಮಾನದಾಗ ಎಂತೆಂಥ ಕೆಲಸ ಎಲ್ಲ ಮಾಡಿದ್ದೆ ನಾನು. ಆದರೆ ಈ ನಮ್ದು ಕೆಲಸಕ್ಕೆಲ್ಲ ನಾವು ಹಾಳೆ ಒಪ್ಪೋದಿಲ್ಲ. ನಿನ್ನ ಈ ಪ್ಲಾನಿಗೆ ನಾವು ಒಪ್ಪೋದಿಲ್ಲ ಅಷ್ಟೇ. ಪಚ್ಚಿ, ಇದನ್ನು ನನಗೋಸ್ಕರ ಒಪ್ಪು ಅಂತ ಹೇಳ್ತಾ ಇಲ್ಲ. ಊರ್ ಜನರ ದೃಷ್ಟಿಲಿ ಕಳಂಕ ಹೊತ್ಕೊಂಡಿರೋದು ನಾನಲ್ಲ, ನೀನಲ್ಲ, ಶ್ರದ್ಧಾ ಮೇಡಮ್. ನಿನಗೂ ಗೊತ್ತು ಅವ್ರು ಅಂತಾರಲ್ಲ ಅಂತ. ಹಾಗಿದ್ಮೇಲೆ ಹೇಗಾದ್ರೂ ಮಾಡಿದ್ರಿಂದ ಅವ್ರನ್ನ ಹೊರಗೆ ತರಬೇಕು. ಊರ್ ಜನರ ಮುಂದೆ ಅವ್ರಂತವ್ರಲ್ಲ ಅಂತ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ನಿನ್ನ ಸಹಾಯ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ನೀನು ಇದು ಒಪ್ಕೊಂಡ್ರೆ ಬೇಗ ಕೆಲಸ ಮುಗಿಸ್ಬೋದು, ಬೇಗ ಮೇಡಮ್ನ ಇದರಿಂದ ಹೊರಗೆ ತರ್ಬೋದು. ಯೋಚನೆ ಮಾಡೋ. ನೀ ಹೇಳೋದೇನ ಸಮ ಇತ್ತು, ಆದರೆ ಇತ್ತೀಚೆಗೆ ನೀನು ಉತ್ಸಾಹ ಭಯಂಕರ ಇತ್ತಲ್ಲ ಮರೆ. ಶ್ರದ್ಧಾ ಮೇಡಮ್ ವಿಷಯದಂಗೆ ಭಾರಿ ಕಾಳಜಿ ಮಾಡ್ತಾ ಇದೆಯಲ್ಲ, ಎಂತ ಕತ್ತಿ ನಿಂದು? ನೋಡ್ ಪಚ್ಚಿ, ತಲೆ ಕೆಟ್ಟ ಹಾಗೆ ಮಾತಾಡ್ಬೇಡ. ಇಂಥ ವಿಚಾರದಲ್ಲಿ ಕಮಲಮ್ಮ, ಶ್ರದ್ಧಾ, ಸವಿತಾ ಯಾರೇ ಆಗಿದ್ರು ಎಲ್ಲರೂ ಒಂದೇ ನನಗೆ. ಒಂದು ಹೆಣ್ಣಿನ ಮರ್ಯಾದೆ ಹೋಗಿದೆ, ಅದನ್ನ ಸರಿ ಮಾಡೋದು ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ಎಂತ ಶ್ರದ್ಧಾನ?